ಮೊದಲಿಗೆ ಗೂಗಲ್ ಕ್ರೋಮಾ ಇದನ್ನು ಓಪನ್ ಮಾಡಿದ್ರೆ KPA ಸಲಾನ್ಸ್ ಅಂತ ನೋಡಿದ್ರೆ kpa.photocontests.in ಅನ್ನೋದೊಂದು ಲಿಂಕ್ ಬರುತ್ತೆ. ಅದು ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. KPA ನ್ಯಾಷನಲ್ ಸಲಾನ್ 2024. ಇಲ್ಲಿ ಇದು KPA ಕಳೆದ ಬಾರಿ 2018ರಲ್ಲಿ ರೂರಲ್ ಆರ್ಟ್ ವಿಭಾಗದಲ್ಲಿ ಪ್ರಥಮ ಬಹುಮಾನ ಗಳಿಸಿರುವಂಥ ಚಿತ್ರ ಕಾಣ್ತಾ ಇದೆ. ಚಿತ್ರಗಳು ಬದಲಾಗ್ತಾ ಇರ್ತವೆ. ಮತ್ತು ಇಲ್ಲಿ ವೆಲ್ಕಮ್ ಟು KPA ನ್ಯಾಷನಲ್ ಸಲಾನ್ ಇದೆ. ಸಣ್ಣ ಮಾಹಿತಿ ಇದೆ KPA ಬಗ್ಗೆ. ಇಲ್ಲಿ ಫೋಟೋಗಳು ಯಾವ ಸೈಜಲ್ಲಿ ಇರಬೇಕು, ಯಾವ ರೆಸಲ್ಯೂಷನಲ್ಲಿ ಇರಬೇಕು, ಎಷ್ಟು MB ಒಳಗಡೆ ಇರಬೇಕು ಅನ್ನೋ ಒಂದು ಮಾಹಿತಿ ಇದೆ. ಸೆಕ್ಷನ್ಸ್, ಡೇಟು, ಯಾರ್ಯಾರು ತೀರ್ಪುಗಾರಗಳು, ಅವಾರ್ಡ್ಸ್ ಏನು, ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲನೂ ಇಲ್ಲಿದೆ. ಸಲಾನ್ ಚೇರ್ಮನ್ ಮುರಳಿ ಮತ್ತು ಸಲಾನ್ ಸೆಕ್ರೆಟರಿ ನಾನು ಉಮಾಶಂಕರ್. ಸೆಕ್ಷನ್ಸ್ ವಿಭಾಗಕ್ಕೆ ಬರೋಣ. ಆರು ವಿಭಾಗಗಳು ಇಲ್ಲಿದೆ. ಕಲರ್, ಮೊನೋಕ್ರೋಮ್, ನೇಚರ್, ಟ್ರಾವೆಲ್, ವೆಡ್ಡಿಂಗ್ ಕ್ಯಾಂಡಿಡ್, ವೆಡ್ಡಿಂಗ್ ರಿಚುವಲ್ಸ್ ಅಂದರೆ ಶಾಸ್ತ್ರಗಳು. ಪ್ರತಿ ವಿಭಾಗಕ್ಕೆ 4 ಫೋಟೋಗಳನ್ನು ಕಳಿಸ್ಬೋದು. ಕೊನೆಯ ದಿನಾಂಕ ಜುಲೈ 25, 2024. ಮತ್ತು ಇಲ್ಲಿ ಕ್ಲಿಕ್ ಮಾಡಿದ್ರೆ, ಕಲರ್ ವಿಭಾಗದಲ್ಲಿ ಕ್ಲಿಕ್ ಮಾಡಿದ್ರೆ ಈ ವಿಭಾಗಕ್ಕೆ ಯಾವ್ಯಾವ ಫೋಟೋಗಳನ್ನ ಕಳಿಸೋದಕ್ಕೆ ಅರ್ಹತೆ ಇದೆ ಅಂತ ಒಂದು ಮಾಹಿತಿ ಬರುತ್ತೆ. ಅದೇ ರೀತಿ ಮೊನೋಕ್ರೋಮ್ಗೆ, ನೇಚರ್ಗೆ, ಟ್ರಾವೆಲ್ಗೆ, ವೆಡ್ಡಿಂಗ್ಗೆ ಮತ್ತು ಶಾಸ್ತ್ರಗಳಿಗೆ ಎಲ್ಲದಕ್ಕೂ ಬರುತ್ತೆ. ಅದಾದ ನಂತರ ಎಷ್ಟು ಇದರದ್ದು ಫೀಸ್ ಕಟ್ಟಬೇಕು ಅಂತ ಇದೆ. 6 ವಿಭಾಗಕ್ಕೆ 750, 4 ವಿಭಾಗಕ್ಕೆ 600 ರೂಪಾಯಿ, 2 ವಿಭಾಗಕ್ಕೆ 300 ರೂಪಾಯಿಗಳಿರುತ್ತೆ. ಹಾಗೆಯೇ ಗ್ರೂಪ್ ಡಿಸ್ಕೌಂಟ್ಸ್ ಮತ್ತೆ ಇರುತ್ತೆ. ಅದನ್ನು ನಿಮಗೆ ಈಗ ಆಲ್ರೆಡಿ ಪೋಸ್ಟರ್ಗಳಲ್ಲಿ ತಲುಪಿಸಿದ್ದೇವೆ. ಸಲಾನ್ ಕೋಆರ್ಡಿನೇಟರ್ ಗಣೇಶ ಅಂತ ಇದ್ದಾರೆ, ಅವ್ರಿಗೆ ಕರೆ ಮಾಡಿದ್ರೆ ನಿಮಗೆ ಗ್ರೂಪ್ ಡಿಸ್ಕೌಂಟ್ ಸಿಗುತ್ತೆ. ನೋಡಿ, ಮತ್ತೆ ಇಲ್ಲಿ ಮೇನ್ ಪೇಜಿಗೆ ಬಂದರೆ ಸೈನ್ ಅಪ್ ಅಂತ ಇದೆ. ಈ ಸೈನ್ ಅಪ್ ಮಾಡಿದ್ರೆ ನಿಮಗೆ ಒಂದು ಮೇಲ್ ID ಕೇಳುತ್ತೆ. ನೀವು ನಿಮ್ಮ ಮೇಲ್ ID ಅಲ್ಲಿ ಹಾಕಿ. ಮೇಲ್ ID ಕರೆಕ್ಟ್ ಆಗಿದೆಯೋ ಚೆಕ್ ಮಾಡಿ. ನಂತರ ನಿಮ್ಮ ಮೊಬೈಲ್ ನಂಬರ್, ಮೇಲ್ ID ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಸೈನ್ ಅಪ್ ಇರೋ ಜಾಗದಲ್ಲಿ ಹಾಕಿ ರಿಜಿಸ್ಟರ್ ಆ್ಯಸ್ ಎ ನ್ಯೂ ಯೂಸರ್ ಅಂದರೆ ಈಗ ಪ್ರಾರಂಭ ಮಾಡ್ತಾ ಇರೋದು, ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಫಾರಮ್ ಬರುತ್ತೆ. ಇಲ್ಲಿ ಸಂಪೂರ್ಣ ಮಾಹಿತಿ, ಇಲ್ಲಿ ಕೊಟ್ಟಿರುವಂಥ ಮಾಹಿತಿಗಳನ್ನ ನಾವು ಫಿಲಪ್ ಮಾಡಬೇಕಾಗುತ್ತದೆ. ಆನ್ಲೈನ್ ರಿಜಿಸ್ಟ್ರೇಷನ್ ಫಾರಮ್ ಓಪನ್ ಆಗಿದೆ. ಇಲ್ಲಿ ಸಂಪೂರ್ಣ ನಿಮ್ಮ ಮಾಹಿತಿಯನ್ನು ಇಲ್ಲಿ ಹಾಕಬೇಕು. ನ್ಯೂ ಪಾಸ್ವರ್ಡ್, ಈ ವೆಬ್ಸೈಟ್ ಮತ್ತು ಈ ಸ್ಪರ್ಧೆಗೆ ವೆಬ್ಸೈಟ್ಗೋಸ್ಕರ ಒಂದು ಹೊಸ ಪಾಸ್ವರ್ಡನ್ನು ನೀವೇ ಕ್ರಿಯೇಟ್ ಮಾಡಿ. ಪಾಸ್ವರ್ಡ್ ನೆನಪಿನಲ್ಲಿಟ್ಕೊಳ್ಳಿ. ನೀವು ಕ್ರಿಯೇಟ್ ಮಾಡ್ತಾ ಇರುವಂಥ ಪಾಸ್ವರ್ಡು ಈ ಸ್ಪರ್ಧೆಗೆ ಮಾತ್ರ ಸೀಮಿತವಾಗಿರುತ್ತೆ. ನ್ಯೂ ಪಾಸ್ವರ್ಡ್ ಕೊಟ್ಟಿರುವಂಥದ್ದನ್ನೇ ಮತ್ತೆ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅದೇ ಪಾಸ್ವರ್ಡನ್ನು ಕೊಟ್ಟು ಮತ್ತು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಮ ಭಾವಚಿತ್ರ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ಲೋಡ್ ಅವತಾರ ಅಂತ ಇದ್ದರೆ ನಿಮ್ಮ
ಚಿತ್ರಾನ್ನ ಅಲ್ಲಿ ಹಾಕಬೇಕು. ಅದು 512 KB ಹೆಚ್ಚಿರಬಾರ್ದು. ನಂತರ ನಿಮ್ಮ ಹೆಸರು ಮತ್ತು ನಿಮ್ಮ ಹೆಸರಿನ ಕೊನೆಯ ಹೆಸರು ಇನ್ಷಿಲ್, ಮೇಲ್ ಜೆಂಡರ್ ಇರುತ್ತೆ ಅಲ್ಲಿ ಮೇಲ್ ಹೆಸರು ಎಂಟ್ರಿ ಮಾಡಿ. ನಿಮ್ಮ ಡೇಟ್ ಆಫ್ ಬರ್ತ್, ಏಜ್ ಪ್ರೂಫ್ ಕೇಳುತ್ತೆ, ಏನು ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲ್ ನಂಬರ್ ಆಲ್ರೆಡಿ ಎಂಟ್ರಿ ಮಾಡಿದ್ದೀರಾ. ವಾಟ್ಸಪ್ ನಂಬರ್ ಕೂಡ ಅದೇ ಆಗಿದ್ದರೆ ಅದೊಂದು ಮತ್ತೆ ಎಂಟ್ರಿ ಮಾಡಿ ಅಲ್ಲಿ. ಅದೇ ರೀತಿ ಫೇಸ್ಬುಕ್ಕು ಮತ್ತು ಟ್ವಿಟ್ಟರ್, ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಇದೆ. ನಿಮ್ಮಲ್ಲಿದ್ದರೆ ಆ ಅಕೌಂಟ್ಸ್ಗಳನ್ನ ಡೀಟೇಲ್ಸು ಕೂಡ ಹಾಕ್ಬೋದು. ನಿಮ್ಮ ಪೋಸ್ಟಲ್ ಅಡ್ರೆಸ್ ಹಾಕಬೇಕು. ನೀವು ಕೊಡ್ತಾ ಇರೋವಂಥ ಮಾಹಿತಿ ಕೂಡ ಗೌಪ್ಯವಾಗಿರುತ್ತೆ. ಇದು ಪೋಸ್ಟಲ್ ಅಡ್ರೆಸ್ ಕೂಡ ಹಾಕಿ. ಸಂಪೂರ್ಣ ಮಾಹಿತಿಯನ್ನು ಫಿಲಪ್ ಮಾಡಿರೋದನ್ನು ನೋಡಿ ಈ ಸ್ಪರ್ಧೆಯ ವಿಚಾರ ನಿಮಗೆ ಹೇಗೆ ತಿಳಿಯಿತು ಅನ್ನೋವಂಥ ವಿಚಾರನ ಇಲ್ಲಿ ಕೇಳಿದ್ದಾರೆ. ವಾಟ್ಸಪ್, ಇಮೇಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇಂದ ಮಾಹಿತಿ ನಿಮಗೆ ತಿಳಿದಿದ್ದರೆ ಅದನ್ನು ಕ್ಲಿಕ್ ಮಾಡಿ. ನಾನು ಕೊಟ್ಟಿರುವಂಥ ಮಾಹಿತಿ ಇಲ್ಲಿ ಸಂಪೂರ್ಣವಾಗಿ ಸರಿ ಇದೆ ಅಂತಂದರೆ ಅದನ್ನು ಕ್ಲಿಕ್ ಮಾಡಿ. ಐ ಆಮ್ ರೋಬೋಟ್ ಅದು ಒಂದು ಆಪ್ಷನ್ ಇದೆ. ಕೊಟ್ಟಿರೋ ಮಾಹಿತಿ ಎಲ್ಲ ಕರೆಕ್ಟಾಗಿದ್ದರೆ ಈಗ ನಿಮ್ಮ ಖಾತೆಯನ್ನು ಇಲ್ಲಿ ಓಪನ್ ಆಗುತ್ತೆ. ಸರಿ ಇಲ್ಲ ಅಂತ ಯಾವುದಾದ್ರೂ ರೆಡ್ ಮಾರ್ಕ್ ಬಂದಿರೋ ಅಂಥ ಚಾನ್ಸಸ್ ಇರುತ್ತೆ. ಒಂದು ಮಾಹಿತಿ ಕೂಡ ಫಿಲಪ್ ಮಾಡಲಿಲ್ಲ ಅಂದರೆ ಅದು ಮುಂದಿನ ಪೇಜ್ಗೆ ಹೋಗೋದಿಲ್ಲ. ಅದು ರೆಡ್ ಮಾರ್ಕ್ ಆಗಿ ತೋರಿಸ್ತಾ ಇರ್ತೈತೆ, ಗಮನಿಸ್ಕೊಳ್ಳಿ. ದಿಸ್ ಫೀಲ್ಡ್ ಈಸ್ ರಿಕ್ವೈರ್ಡ್ ಅಂತ ಇದೆ ಅಲ್ಲಿ, ಮಿಸ್ಟರ್ ಅದನ್ನು ಕೂಡ ಸೆಲೆಕ್ಟ್ ಮಾಡಬೇಕು. ಕ್ರಿಯೇಟ್ ಮತ್ತೆ ಕೊಟ್ಟರೆ ಸಕ್ಸಸ್ಫುಲಿ ಬರುತ್ತೆ. ನಿಮ್ಮ ಕೊಟ್ಟ ಮಾಹಿತಿ ಡೇಟಾ ಸೇವ್ ಆಗಿ ಸಕ್ಸಸ್ಫುಲ್ ಬರುತ್ತೆ. ನೆಕ್ಸ್ಟ್ ಗ್ರೇಟ್ ಅಂದರೆ ಮುಂದಿನ ಪೇಜ್ಗೆ ಹೋಗುತ್ತೆ. ಮತ್ತು ನೀವು ಲಾಗಿನ್ ಆಗಬೇಕು. ನೀವು ಕೊಟ್ಟಂಥ ಮೇಲ್ ID, ಹೊಸದಾಗಿ ಕ್ರಿಯೇಟ್ ಮಾಡಿದಂಥ ಪಾಸ್ವರ್ಡ್ ಎರಡೂ ಕರೆಕ್ಟಾಗಿದ್ದರೆ ಲಾಗಿನ್ ಮಾಡಿ. ಸಕ್ಸಸ್ ಬರುತ್ತೆ. ನಿಮ್ಮ ಮಾಹಿತಿ, ನಿಮ್ಮ ಫೋಟೋ, ನೀವು ಕೊಟ್ಟಿರೋ ಅಂಥ ಪ್ರೊಫೈಲ್ ಎಲ್ಲ ಸಂಪೂರ್ಣವಾಗಿರುತ್ತೆ. ಚೆಕ್ ಮಾಡಿ. ಇಲ್ಲಿ ಫೋನ್ ನಂಬರು ನಂದು ಸರಿ ಇಲ್ಲ, ತಪ್ಪಾಗಿ ಟೈಪ್ ಆಗಿದೆ. ಎಡಿಟ್ ಪ್ರೊಫೈಲ್ಗೆ ಹೋಗಿ ಮತ್ತೆ ಸರಿಯಾದ ಮಾಹಿತಿನ ಹಾಕಿ ಕ್ಲಿಕ್ ಮಾಡಿ ಅಪ್ಡೇಟ್ ಕೊಟ್ಟರೆ ಮಾಹಿತಿ ಎಡಿಟಿಂಗ್ ಚೇಂಜ್ ಆಗುತ್ತೆ. ಮತ್ತು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಪೋಸ್ಟಲ್ ಅಡ್ರೆಸ್, ಕೊಟ್ಟಿರೋಂಥ ಮಾಹಿತಿ, ನಿಮ್ಮ ಫೋಟೋ ಎಲ್ಲ ಕರೆಕ್ಟಾಗಿದ್ದರೆ ಮುಂದಿನ ಇದಕ್ಕೆ ಹೋಗೋಣ.
ಪಾರ್ಟಿಸಿಪೇಟ್ ಇನ್ ದಿಸ್ ಸಲನ್, ಈ ಸ್ಪರ್ಧೆಗೆ ನಾನು ಭಾಗವಹಿಸಬೇಕು ಅನ್ನೋದು ಕಾಲಮ್ ಇರುತ್ತೆ. ಆ ಕಾಲಮನ್ನೇ ಫಸ್ಟ್ ಕ್ಲಿಕ್ ಮಾಡಬೇಕು. ಅದರ ಕೆಳಗಡೆ ಇರುವಂಥ ಕಾಲಮ್ಗಳನ್ನ ಯಾವುದೂ ಕ್ಲಿಕ್ ಮಾಡಿದ್ರೂ ಓಪನ್ ಆಗೋದಿಲ್ಲ. ಆ ಪಾರ್ಟಿಸಿಪೇಟ್ ಇನ್ ದಿಸ್ ಸಲಾನ್ ಓಪನ್ ಮಾಡಿದಾಗ ನಾಟ್ ರಿಜಿಸ್ಟರ್ಡ್ ಅಂತ ಬರುತ್ತೆ. ಅಂದರೆ ಮತ್ತು ಈ ಸ್ಪರ್ಧೆಗೆ ನೀವಿನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ. ಹಾಗಾಗಿ ರಿಜಿಸ್ಟ್ರೇಷನ್ ಒಂದು ಫಾರಮ್ ಇರುತ್ತೆ. ಜನರಲ್ ಕ್ಯಾಟಗರಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅಂತ ಅದನ್ನು ಕ್ಲಿಕ್ ಮಾಡಬೇಕು. ಮತ್ತು FIP ಫೆಡರೇಷನ್ ಆಫ್ ಇಂಡಿಯನ್ ಫೋಟೋಗ್ರಫಿ ಅದರ ಅಡಿಯಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ಅಂತಲೂ ಕ್ಲಿಕ್ ಮಾಡಿ ಸಕ್ಸಸ್ ಬರುತ್ತೆ. ಈಗ ಮುಂದೆ ಸೆಲೆಕ್ಟ್ ಸೆಕ್ಷನ್ ಆ್ಯಂಡ್ ಪೇ ಅದು ಕ್ಲಿಕ್ ಮಾಡಿದಾದಮೇಲೆ ಎಷ್ಟು ವಿಭಾಗಗಳಿಗೆ ಎಷ್ಟು ಫೀಸ್ ಇದೆ ಅನ್ನೋ ಮಾಹಿತಿ ಇದೆ. ಎಲ್ಲ ವಿಭಾಗಕ್ಕೆ 750, 4 ವಿಭಾಗಗಳಿಗೆ 600, 2 ವಿಭಾಗಗಳಿಗೆ 300 ರೂಪಾಯಿಗಳಿರುತ್ತದೆ. ನಾನು 300 ರೂಪಾಯಿಗಳ ವಿಭಾಗಕ್ಕೆ ಭಾಗವಹಿಸ್ತಾ ಇದ್ದೀನಿ. ಈಗ ಪೇ ಮಾಡಬೇಕು. ಪೇ ಮಾಡಿ, ಪೇ ನಾವು ಕೊಡಿ. ಪೇಯಿಂಗ್ ಟು ಕರ್ನಾಟಕ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್, ಭೀಮ್ ಆ್ಯಪ್, ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಎಲ್ಲ ಇರುತ್ತೆ. UPI ಮುಖಾಂತರ ನಾನು ಪೇ ಮಾಡ್ತಾ ಇದ್ದೀನಿ. QR ಕೋಡ್ ಬರುತ್ತೆ. ಸ್ಕ್ಯಾನ್ ಮುಖಾಂತರ ಹಣ ಸಂದಾಯ ಮಾಡಿ. ಫೋನ್ಪೇಯಲ್ಲಿ ಪೇಮೆಂಟ್ ಆದಮೇಲೆ ಸಕ್ಸಸ್ಫುಲ್ ಬರುತ್ತೆ. ನಿಮ್ಮ ಪ್ರೊಫೈಲು ಮತ್ತೆ ಓಪನ್ ಆಗುತ್ತೆ. ನಿಮ್ಮ ಹೆಸರು, ನಿಮ್ಮ ಡೀಟೇಲ್ಸ್ ಎಲ್ಲ ಕಾಣುತ್ತೆ. ಪೇಮೆಂಟ್ ಆಗಿದ್ದಾದಮೇಲೆ ನೆಕ್ಸ್ಟು ಅಪ್ಲೋಡ್, ನಮ್ಮ ಚಿತ್ರಗಳನ್ನ ಅಪ್ಲೋಡ್ ಕೊಟ್ಟರೆ ಅಪ್ಲೋಡ್ ಬರುತ್ತೆ. ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಯಾವ ಸೈಜಲ್ಲಿ ಇರಬೇಕು ಅನ್ನೋ ಒಂದು ಮಾಹಿತಿ ಕೂಡ ಇಲ್ಲಿರುತ್ತೆ. ಯಾವ ಅಳತೆಯಲ್ಲಿ ನಾವು ವೆಬ್ಸೈಟ್ಗೆ ಫೋಟೋಗಳನ್ನ ಅಪ್ಲೋಡ್ ಮಾಡಬೇಕು ಅನ್ನೋ ಮಾಹಿತಿ ಇರುತ್ತೆ. ಈ ಸೈಜಲ್ಲಿ ನಾವು ಫೋಟೋಶಾಪಲ್ಲಿ ಇಮೇಜ್ನ ಕ್ರಾಪ್ ಮಾಡಿಕೊಂಡು ಸೇವ್ ಮಾಡಿಟ್ಕೊಂಡಿದ್ರೆ ಫೋಟೋಗಳು ಅಪ್ಲೋಡ್ ಆಗುತ್ತೆ. ಡಿಜಿಟಲ್ ಸಬ್ಮಿಷನ್ 6 ವಿಭಾಗಗಳು ಇಲ್ಲಿ ಕಾಣ್ತಾ ಇದೆ. ಕಲರ್, ಮೊನೋಕ್ರೋಮ್, ನೇಚರ್, ಟ್ರಾವೆಲ್, ವೆಡ್ಡಿಂಗ್ ಕ್ಯಾಂಡಿಡ್, ವೆಡ್ಡಿಂಗ್ ರಿಚುವಲ್ಸ್ ಶಾಸ್ತ್ರಗಳು. ಪ್ರತಿ ವಿಭಾಗಕ್ಕೂ 4 ಫೋಟೋಗಳನ್ನ ಕಳಿಸ್ಬೋದು. ನಾನು ವೆಡ್ಡಿಂಗ್ ಕ್ಯಾಂಡಿಡ್ನ ಆಯ್ಕೆ ಮಾಡಿಕೊಂಡೆ. ಅಪ್ಲೋಡ್ ಇಮೇಜ್ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಸಿಸ್ಟಮ್ಗೆ ಹೋಗೋದಕ್ಕೆ ಕಾಣುತ್ತೆ. ಅಲ್ಲಿ ಟೈಟ್ಲು 35 ಅಕ್ಷರಗಳಿಗಿಂತ ಮೀರಬಾರ್ದು ಅನ್ನೋ ಮಾಹಿತಿ ಇದೆ. ಸೈಜ್ ಇಲ್ಲಿ ಕೂಡ ಫೋಟೋ ಯಾವ ಸೈಜಲ್ಲಿ ಇರಬೇಕು ಅನ್ನೋ ಮಾಹಿತಿ ಕೂಡ ಇಲ್ಲೂ ಕೂಡ ಇದೆ. ಫೋಟೋ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಚೂಸ್ ಫೈಲ್, ಕ್ಯಾಂಡಿಡ್ ಫೋಟೋಸ್ನ ಸೆಲೆಕ್ಟ್ ಮಾಡಿಕೊಂಡೆ. ಶೀರ್ಷಿಕೆಯನ್ನು ಕೂಡ ಕಾಪಿ ಮಾಡಿಕೊಂಡು ಟೈಟಲ್ ಶೀರ್ಷಿಕೆ ಪೇಸ್ಟ್ ಮಾಡಿದ್ರೆ ಅಲ್ಲಿ ಹೆಸರು ತೋರಿಸುತ್ತೆ. ಸಬ್ಮಿಟ್ ಕೊಟ್ಟರೆ ಗ್ರೀನ್ ಕಲರ್ ಬಂದು ಫೋಟೋ ಕಂಪ್ಲೀಟಾಗಿ ಸಬ್ಮಿಟ್ ಆಗಿದೆ ಅಂತ ಅರ್ಥ. ಮುಂದಿನ ಚಿತ್ರನ ನಾನು ಅಪ್ಲೋಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ.
ಫೋಟೋ ಮತ್ತು ಶೀರ್ಷಿಕೆ ಎರಡೂ ಕೂಡ ಕೊಟ್ಟಿರುವಂಥ ಅಳತೆಯ ಒಳಗಡೆ ಫೋಟೋಗಳನ್ನ ಸಬ್ಮಿಟ್ ಮಾಡಿದ್ರೆ ಫೋಟೋ ಅಪ್ಲೋಡ್ ಆಗುತ್ತೆ. ಸಬ್ಮಿಟ್ಟಿಂಗ್ ಪಿಕ್ಚರ್ ಸಬ್ಮಿಟೆಡ್ ಅಂತ ಗ್ರೀನ್ ಕಲರಲ್ಲಿ ಬರುತ್ತೆ. ಅದೇ ರೀತಿ 4 ಚಿತ್ರಗಳನ್ನ ಅಪ್ಲೋಡ್ ಮಾಡಬೇಕು. ಪ್ರತಿ ಫೋಟೋ ಅಪ್ಲೋಡ್ ಮಾಡುವಾಗ ಕೂಡ ಫೋಟೋದ ಅಳತೆ ಮತ್ತು ಎಷ್ಟು ರೆಸೊಲ್ಯೂಷನ್, ಎಷ್ಟು MB ಇರಬೇಕು ಅನ್ನುವಂಥ ಮಾಹಿತಿ ಅಲ್ಲೇ ಇರುತ್ತೆ. ಆ ಅಳತೆಯಲ್ಲಿದ್ದರೆ ಮಾತ್ರ ಫೋಟೋ ಅಪ್ಲೋಡ್ ಆಗೋದಿಲ್ಲ, ಅಂದರೆ ತಪ್ಪು ಮಾಹಿತಿ ತೋರಿಸುತ್ತೆ. ಅದೇನೇ ಮತ್ತೆ ಅದನ್ನು ಕರೆಕ್ಷನ್ ಮಾಡಿ ಮತ್ತೆ ಚೆಕ್ ಮಾಡಿ ಆ ಫೋಟೋಗಳನ್ನು ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ವಿಭಾಗದಲ್ಲಿ 4 ಫೋಟೋಗಳು ಅಪ್ಲೋಡ್ ಆಯಿತು. ಮುಂದಿನ ವಿಭಾಗ ವೆಡ್ಡಿಂಗ್ ರಿಚುವಲ್ಸ್, ಶಾಸ್ತ್ರಗಳದ್ದು ಫೋಟೋನ ಅಪ್ಲೋಡ್ ಮಾಡೋದಕ್ಕೆ ಕ್ಲಿಕ್ ಮಾಡ್ತೀನಿ. 4 ಫೋಟೋಗಳಿಗೆ ಅವಕಾಶ ಇದೆ. ಹಿಂದೆ ಹೇಳಿದ ಹಾಗೆ ಫೋಟೋನ ಸೆಲೆಕ್ಟ್ ಮಾಡಿಕೊಳ್ಬೇಕು. ಶೀರ್ಷಿಕೆ ಟೈಟಲ್ ಕೂಡ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಶೀರ್ಷಿಕೆ 35 ಅಕ್ಷರಗಳನ್ನು ಮೀರಬಾರದು. 35 ಅಕ್ಷರಗಳ ಒಳಗಡೆ ಇರಬೇಕು. ಸರಿಯಾದ ಅಳತೆಯಲ್ಲಿ ಫೋಟೋಗಳನ್ನು ಕ್ರಾಪ್ ಮಾಡಿಟ್ಕೊಂಡಿದ್ರೆ ಅಪ್ಲೋಡಲ್ಲಿ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ಪ್ರತಿ ವಿಭಾಗದಲ್ಲೂ 4 ಫೋಟೋಗಳನ್ನು ಕಳಿಸಬಹುದು. ನಾಲ್ಕು ಫೋಟೋಗಳು ಕೂಡ ಅಪ್ಲೋಡ್ ಆಗಿದೆ. ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಗ್ರೀನ್ ಕಲರ್ನಲ್ಲಿ ಎಲ್ಲ ಅಪ್ಲೋಡೆಡ್ ತೋರಿಸ್ತಾ ಇದೆ, ಪಿಕ್ಚರ್ ಸಬ್ಮಿಟೆಡ್ ಅಂತ. ನೆಕ್ಸ್ಟ್ ಸ್ಟೇಟಸ್ ಅಂತ ಒಂದು ಇರುತ್ತೆ. ಅಲ್ಲಿ ಸ್ಟೇಟಸ್ಗೆ ಹೋಗಿ ನಾವು ಕಳಿಸಿರೋವಂಥ ಫೋಟೋ ಅಪ್ಲೋಡ್ ಆಗಿದೆಯಾ, ಯಾವ ವಿಭಾಗಕ್ಕೆ ಅದು ತಲುಪಿದೆ ಅನ್ನೋವಂಥ ಮಾಹಿತಿ ಕೂಡ ಇಲ್ಲಿ ಕಾಣಿಸ್ತಿದೆ. ಅದನ್ನು ಚೆಕ್ ಮಾಡ್ಕೊಳ್ಬೋದು. ಯಾವ ವಿಭಾಗದಲ್ಲಿ ನಾವು ಫೋಟೋ ಅಪ್ಲೋಡ್ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಸರ್ಚ್ ಹೋಗಿ ನಮ್ಮ ಹೆಸರನ್ನು ನಮೂದಿಸಿದರೆ ನಾನು ವೆಡ್ಡಿಂಗ್ ಕ್ಯಾಂಡಿಡ್ ಮತ್ತು ವೆಡ್ಡಿಂಗ್ ರಿಚುವಲ್ಸ್ಗೆ 4 ಫೋಟೋಗಳನ್ನು ಇಲ್ಲಿ ಅಪ್ಲೋಡ್ ಆಗಿರೋದು ಸಕ್ಸಸ್ಫುಲ್ಲಿ ಕಾಣಿಸ್ತಾ ಇದೆ. ಮತ್ತು ಮುಖ್ಯ ಪೇಜ್ಗೆ ಬಂದರೆ ಹೋಮ್, ಅದಕ್ಕೆ ಬಂದಾಗ ಮೇನ್ ಪೇಜ್ ಕ್ಲಿಕ್ ಮಾಡಿದಾಗ ಅಲ್ಲಿ ಬರುತ್ತೆ. ನಮ್ಮ ಪ್ರೊಫೈಲ್ ಫೋಟೋ ಮೈ ಪೇಜ್ ಪಕ್ಕದಲ್ಲಿ ಲಾಗೌಟ್ ಇದೆ. ಇದನ್ನು ಕ್ಲಿಕ್ ಮಾಡಿ ನಮ್ಮ ಪೇಜನ್ನು ಕ್ಲೋಸ್ ಮಾಡ್ಬೋದು. ಈಗ ಸಂಪೂರ್ಣವಾಗಿ ನಮ್ಮ ಫೋಟೋಗಳು KPA ರಾಷ್ಟ್ರೀಯ ಮಟ್ಟದ
ಛಾಯಾಚಿತ್ರ ಸ್ಪರ್ಧೆಗೆ ಫೋಟೋಗಳು ಅಪ್ಲೋಡ್ ಆಗಿದೆ. ಧನ್ಯವಾದಗಳು.